ಭವ್ಯವಾದ ಜಾತ್ರಾ ಸಮಾರಂಭದಲ್ಲಿ ತಾವೆಲ್ಲರೂ ಈ ನಾಟಕವನ್ನು ನೋಡಲು ಉತ್ಸುಕರಾಗಿದ್ದೀರಿ. ಈಗಾಗಲೇ ಸಮಯ ಭಾಳ ಆಗಿದೆ. ತಾವೆಲ್ಲರೂ ಏನು ಮಾಡಬೇಕು ಅಂತಂದ್ರೆ ಶಾಂತ ರೀತಿಯಿಂದ ಕುಳಿತು ನಾವು ಕಲ್ತಿರುವ ನಾಟಕದಲ್ಲಿ ನೀವು ಕಲ್ತೀರಿ ನಿಮ್ಮ ಊರದ ಈ ಕಲ್ತಿರುವ ನಾಟಕವನ್ನು ಎಲ್ಲ ಪ್ರೋತ್ಸಾಹ ಮಾಡಿ, ಅದೇ ರೀತಿ ಹೊರಗಿನ ಬಂದ ಕಲಾವಿದರಿಗೆ ಕೂಡ ಎಲ್ಲ ಪ್ರೋತ್ಸಾಹ ಮಾಡಬೇಕು. ಶಾಂತ ರೀತಿಯಿಂದ ಎಲ್ಲರೂ ಕುಳಿತು ನಾಟಕ ನೋಡಬೇಕು. ಮತ್ತು ದುಮ್ಮಿಡಿ ಹಾಕೋರಿಗೆ ಹೊರಗಡೆಗೆ ಚಳಿಗಾಡಿ ಬಂದೈತೆ ಆಲ್ರೆಡಿ. ಮತ್ತು ಆಮೇಲೆ ನಾವು ತೊಗೊಂಡೋಗಿ ಪಂಚರ್ ಆಮೇಲೆ ನಮ್ಮಿಂದ ಬರೋಂಗಿಲ್ಲ. ಅದಕ್ಕೆ ತಾವೆಲ್ಲ ನಮ್ಗೆ ಸಹಕಾರ ಕೊಡಬೇಕು. ಈಗ 4 ದಿನ ಅದ್ದೂರಿಯಾಗಿ ಜಾತ್ರೆ ನಡೆದೋಗಿದೆ. ಇವತ್ತೊಂದಿನ ನಾಳೊಂದು ದಿನ ತಾವೆಲ್ಲ ಸಹಕಾರ ನೀಡಬೇಕು. ನಾವು ಜೊತೆಗಿರ್ತೀವಿ. ಎಲ್ಲರೂ ಕೂಡಿ ನಾಟಕ ನೋಡೋಣ, ಎಲ್ಲ ಮನೋರಂಜನೆ ಮಾಡೋಣ. ಥ್ಯಾಂಕ್ ಯು. ಶಕ್ತಿ ದೇವತೆಯಾದಂಥ ಭಾವೇಶ್ವರಿ ದೇವಿಯ ಜಾತ್ರೆ ಸುಮಾರು 4 ದಿನಗಳಿಂದ ಅತ್ಯಂತ ಅದ್ದೂರಿಯಾಗಿ ಇವತ್ತು ಈ ಜಾತ್ರೆ ಜರುಗಿ ಬಂದಿದ್ದು, ಇವತ್ತು ಕೊನೆಯ ದಿನವಾದಂಥ ಈ ದಿನದಂದು ರೈತನ ಗತ್ತು ಸರ್ಕಾರಕ್ಕೇನು ಗೊತ್ತು ಅನ್ನೋ ಒಂದು ಕಲಾಕುಸುಮ ನಾಟಕವನ್ನು ಅತ್ಯಂತ ಅದ್ದೂರಿಯಾಗಿ ಗ್ರಾಮದ ಎಲ್ಲ ಹಿರಿಯರು ಕೂಡ ಈ ನಾಟಕವನ್ನು ಆಯೋಜನೆ ಮಾಡಿ ಸ್ವತಃ ತಾವೇ ಆ ನಾಟಕವನ್ನು ತಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇವತ್ತು ಮುರಾನಿ ಗ್ರಾಮದಲ್ಲಿ ನಮ್ಮ ಚಿಕ್ಕೋಡಿ ತಾಲೂಕಿಗೆ ನಮ್ಮ ನಾಗರಮುನ್ನೋಳಿ ಬಿಟ್ರೆ ಮುರಾನಿ ಗ್ರಾಮ ಕೂಡ ಒಂದು ಮಾದರಿ ಗ್ರಾಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಗ್ರಾಮದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ವಿಷಯ ಆಗಿರ್ಬೋದು, ಒಂದು ಜಾತ್ರೆ ಆಗಿರ್ಬೋದು, ಯಾವುದೇ ರೀತಿ ಒಂದು ಪಕ್ಷಪಾತ ಮರೆತು ಎಲ್ಲರೂ ಒಗ್ಗಟ್ಟಾಗಿ ಒಂದು ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಇಲ್ಲಿವರೆಗೂ ಕೂಡ ಮಾಡ್ತಾ ಬಂದಿದ್ದಾರೆ. ಇವತ್ತು ಈ ಗ್ರಾಮದ ಹಿರಿಯರು ಹಾಗೂ ಎಲ್ಲ ಮುಖಂಡರು, ಮುರಿಗಪ್ಪಣ್ಣ ಅಡಿಶೇರಿ ಅವರಾಗಿರ್ಬೋದು, ಲಕ್ಷ್ಮಣಮ್ಮ ಪೂಜಾರಿ ಅವರಾಗಿರ್ಬೋದು, ನಮ್ಮ ತಬಗೋಳಣ್ಣ ಪಾಟೀಲ್ ಅವರಾಗಿರ್ಬೋದು, ಇವರೇನಿದೆ ಎಲ್ಲ ಮುಖಂಡರು ಕೂಡ ಒಗ್ಗಟ್ಟಾಗಿ ಒಂದು ಈ ಗ್ರಾಮವನ್ನು ಅಭಿವೃದ್ಧಿಪಡಿಸುವಂತ ಒಳ್ಳೆಯ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾಗಪ್ಪಮ್ಮ ಪೂಜಾರಿ ಅವರು ಕೂಡ ಸ್ವತಃ ತಾವೇ ಒಂದು ಈ ರೈತನ ಗತ್ತು ಸರ್ಕಾರಕ್ಕೇನು ಗೊತ್ತು, ನನಗನ್ಸಿದ ಮಟ್ಟಿಗೆ ರೈತನ ಗತ್ತು ಸರ್ಕಾರಕ್ಕೆ ಈಗ ಒಮ್ಮೆ ಗೊತ್ತಾಗಿದೆ ಅಂತಕ್ಕಂಥ ಮಾತನ್ನ ಬಹಳ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಗುರ್ಲಾಪುರದಲ್ಲಿ ರೈತರು ಒಗ್ಗಟ್ಟಾದ್ರೆ ನಾವು ಏನ್ ಬೇಕಾದ್ರೂ ಮಾಡಿ ತೋರಿಸ್ಬೋದು ಅನ್ನೋ ಒಂದು ಸಾಧನೆ ಕೂಡ ಈ ಭಾಗದ ಇಡೀ ನಮ್ಮ ಬೆಳಗಾಂ ಜಿಲ್ಲೆಯ ಎಲ್ಲ ಭಾಗದ ರೈತರು ಕೂಡ ಒಂದು ಯಶಸ್ವಿಯಾಗಿ ಮಾಡಿ ತೋರಿಸಿದ್ದೀರಾ. ಅದೇ ರೀತಿ ಇವತ್ತು ಎಲ್ಲಕ್ಕಿಂತ ಒಂದು ಖುಷಿ ವಿಚಾರ ಏನಂದ್ರ ಸಾಧನೆಗೈದಂತ ವಿದ್ಯಾರ್ಥಿಗಳನ್ನು ಕೂಡ ನಮ್ಮ ಲಕ್ಷ್ಮಣಮ್ಮ ಪೂಜಾರಿ ಹಾಗೂ ಎಲ್ಲಾ ತಂಡದವರು ಸೇರಿ ಇವತ್ತು ಅವರೆಲ್ಲರಿಗೂ ಕೂಡ ಸತ್ಕಾರ ಮಾಡಿದ್ದಾರೆ. ಯಾಕೆ ಸತ್ಕಾರ ಮಾಡಿದಾರೆ ಅಂದ್ರ ಮುಂದೆ ಕುಂತಂತ ನಿಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ಅವರು ಕೂಡ ಈ ಮಕ್ಕಳ ತರ ಈ ರಾಜ್ಯಕ್ಕೆ, ಈ ಜಿಲ್ಲೆಗೆ ಸಾಧನೆ ಮಾಡಿ ನಮ್ಮ ಉಮರಾನಿ ಗ್ರಾಮದ ಹೆಸರನ್ನ ತರಬೇಕು, ನಮ್ಮ ತಂದೆ ತಾಯಿ ಹೆಸರನ್ನ ತರಬೇಕು ಅನ್ನೋ ಆ ಮಕ್ಕಳಿಗೆ ಪ್ರೇರಣೆ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಲಕ್ಷ್ಮಣಮ್ಮ ಪೂಜಾರಿ ಅವರು ಎಲ್ಲರೂ ಸೇರಿ ಒಂದು ಸತ್ಕಾರ ಮಾಡಿದಾರ. ಎಲ್ಲರಿಗೂ ಕೂಡ ವಿನಂತಿ ಅಂದ್ರೆ ನಮ್ಮ ಭಾಗದ ನಮ್ಮ ಮಕ್ಕಳು ವಿದ್ಯಾವಂತರ ಆದ್ರೆ ಮಾತ್ರ ಈ ಸಮಾಜ ನಾವು ಸುಧಾರಿಸಲಿಕ್ಕೆ ಸಾಧ್ಯ ಆಗ್ತೈತಿ. ನಮ್ಮ ಮಕ್ಕಳು ವಿದ್ಯಾವಂತರಾದ್ರೆ ನಾವು ಸಮಾಜದಲ್ಲಿ ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಮಾತನ್ನ ಹೇಳ್ತಾ ಆ ಭಾವೇಶ್ವರಿ ದೇವಿಯಲ್ಲಿ ನಾನು ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ತಾ, ಯಾಕಂದ್ರೆ ಈ ನಮ್ಮ ಜನರಿಗೆ, ನಮ್ಮ ರೈತರಿಗೆ ಈ ವರ್ಷ ಅತ್ಯಂತ ಉತ್ತಮವಾದ ಮಳೆ ಬೆಳೆಯನ್ನು ಕೊಟ್ಟು ಈ ನಮ್ಮ ನಾಡಿನ ರೈತರನ್ನ ಹಸನ್ಮುಖಿಯಾಗಿ ಈ ರೈತರಿಗೆ ಒಂದು ಉತ್ತಮ ಒಳ್ಳೆ ಮಳೆಯನ್ನು ಕೊಡ್ಲಿ ಆ ದೇವರಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಈ ನಾಟಕ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹಾರೈಸ್ತಾ ನನ್ನೊಂದೆರಡು ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.
ಇದೆಯಲ್ಲ, ಇದು ನ್ಯಾಯವೇ? ಹೇಳು ದೇವ, ಹೇಳು. ಸೀತಾ, ಇದೇನು ಮಾತನಾಡುತ್ತಿರುವೆ? ದೇವರ ಮುಂದೆ ನಿಂತು ನ್ಯಾಯ, ನೀತಿ, ಧರ್ಮ ಅಂತ ಮಾತನಾಡುತ್ತಿರುವೆ. ಆ ದೇವರು ನಮಗೇನಾದರೂ ಅನ್ಯಾಯ ಮಾಡಿದ್ದಾನ? ಇಲ್ಲ ರೀ, ನಮಗೆ ಅನ್ಯಾಯ ಮಾಡಿಲ್ಲ. ಆದ್ರೆ ಈ ನಮ್ಮ ದೇಶದಲ್ಲಿ ಅದೆಷ್ಟೋ ಜನ ಒಂದು ಹೊತ್ತು ಊಟ ಮಾಡದೆ ಉಪವಾಸ ಬೀಳುವಂತ ಪರಿಸ್ಥಿತಿಯಿದ್ದಾನಲ್ಲ, ಇದು ನ್ಯಾಯವೇ ಅಂತ ಅಷ್ಟೇ ಇಲ್ಲ, ಅವರಿಗೆಲ್ಲ ಕರುಣೆ ತೋರಿ ಕಾಪಾಡುವಂತ ಬೇಡಿಕೊಳ್ತಾ ಇದ್ದೇವೆ. ಸೀತಾ, ನಾವು ಮಾಡಿದ ತಪ್ಪನ್ನು ಆ ದೇವರ ಮೇಲೆ ಹಾಕಿದರೆ ಆ ದೇವರು ಬಂದು ನಮ್ಮ ಬದುಕಿನ ಭವನಿಯನ್ನು ತಿಳಿಸುವನೆ. ಇದೇಂಟಿ ನೀವು ಹೇಳ್ತಾ ಇರೋದು? ಹೌದು ಸೀತಾ, ಜಗಜ್ಯೋತಿ ಬಸವೇಶ್ವರರು ಹೇಳಿದ ಮಾತುಗಳನ್ನು ಕೇಳಿದರೆ ಕಾಯಕವೇ ಕೈಲಾಸ, ದುಡಿತವೇ ದುಡ್ಡಿನ ತಾಯಿ, ಆಳಾಗಿ ದುಡಿಯ ಅರಸನಾಗಿ ಉಂಡು ಎಂಬ ಗಾದೆ ನುಡಿಗಳನ್ನು ಆಲಿಸಿಲ್ಲವೇ? ಸೀತಾ, ಕೂಲಿ ಮಾಡಿದರೂ ಕುಬೇರನಂತೆ ಬದುಕಬೇಕು ವಿನಃ ಸೋಮಾರಿತನದಿಂದ ಬಡತನವಿದೆ ಎಂದು ಬಳಲಿದರೆ ಆ ದೇವರು ಎದ್ದು ಬಂದು ದುಡಿದು ಹಾಕಲು ಸಾಧ್ಯವಿಲ್ಲ. ನೀವು ಹೇಳೋ ಮಾತು ಸತ್ಯ. ಆದ್ರೆ ಈ ನಮ್ಮ ದೇಶದಲ್ಲಿ ಎಷ್ಟೋ ಯುವಕರು ಚಿಕ್ಕ ವಯಸ್ಸಿಗೆ ಸಿಂಧಿ ಸರಾಯಿ ಅನ್ನೋ ದುಶ್ಚಟಗಳಿಗೆ ದಾಸರಾಗಿ ಮನೆ ಮಠ ಎಲ್ಲವನ್ನ ಮಾರಿಕೊಂಡು ಬೀದಿ ಮೇಲೆ ಗಟಾರದ ಮೇಲೆ ಬೀಳ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ಈ ಬಡತನ ದೂರ ಆಗೋದಕ್ಕೆ ಹೇಗೆ ಸಾಧ್ಯ ಹೇಳಿ? ಈಗಲದು ಅರ್ಥವಾಯ್ತು ಸೀತಾ. ನಮಗೆ ಬಂದ ಕಷ್ಟವನ್ನು ನಾವೇ ಬಗೆಹರಿಸಿಕೊಳ್ಳಬೇಕು ವಿನಃ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಹೋಗ್ಲಿ ಬಿಡಿ, ಅವರವರ ಪ್ರಾರಬ್ಧ ಕರ್ಮವನ್ನ ಅವರು ಅನುಭವಿಸ್ಲೇಬೇಕು ತಾನೆ. ಅದಿರ್ಲಿ, ನೀವು ಎತ್ತಿನ ಮೈ ತೊಳೆದುಕೊಂಡು ಬಂದಿದ್ದೀರಾ? ಹೌದು ಸೀತಾ, ನಾನು ಎತ್ತಿನ ಮೈಗಳನ್ನು ತೆಗೆದು ತೋಟದ ಮನೆಯಲ್ಲಿ ಕಟ್ಟಿ ಬಂದಿರುವೆ. ನಮ್ಮ ಕಾಳಿಂಗ ಬಂಡೆಗೆ ಬಣ್ಣ ಹಚ್ಚಿ ಶೃಂಗಾರ ಮಾಡುತ್ತಿದ್ದಾನೆ. ಅಂತ ಹಾಗೆ ನೀನು ಬಜಾರದಲ್ಲಿರುವ ಕುಂಬಾರನ ಮನೆಗೆ ಹೋಗಿ ಮಣ್ಣೆತ್ತುಗಳನ್ನು ತೆಗೆದುಕೊಂಡು ಬಂದೆಯಾ? ನಾನು ಮರ್ತೇ ಬಿಟ್ಟಿದ್ದೆ. ಇವತ್ತು ಹಬ್ಬ ಅಲ್ವೇ, ಅದಕ್ಕೆ ಮನೆಯನ್ನ ಸಾರಿಸಿ ಮಡಿ ಮಾಡುವಷ್ಟರಲ್ಲಿ ನನಗೆ ಮರ್ತಿ ಹೋಗ್ಬಿಟ್ಟಿತ್ತು. ನೋಡಿ, ನೀವು ಆದಷ್ಟು ಬೇಗ ಹೋಗಿ ಎತ್ತುಗಳ ತೆಗೆದುಕೊಂಡು ಬನ್ನಿ. ಏನು, ಎತ್ತುಗಳನ್ನು ನಾನು ಹೋಗಿ ತರೋದು ಬೇಕ? ಛೇ, ಆಗೋದಿಲ್ಲ. ಏನ್ರಿ ನೀವು ಮಾರ್ಕೆಟ್ಗೆ ಹೋಗಿ 2 ಎತ್ತು ತರೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ? ಆಗುತ್ತೆ ಸೀತಾ, ಆದರೆ ನಿನ್ನಿಂದ ಏನಾದರೂ ಕಾಣಿಕೆ ಬೇಕಲ್ಲವೇ? ಕಾಣಿಕೆನ? ಏನ್ ಕಾಣಿಕೆ ಬೇಕು? ಮುತ್ತಿನ ಕಾಣಿಕೆ ಸೀತಾ. ತುಂಡನೆಯ ಮುಖದಲ್ಲಿ ತೊಂಡೆಯ ಹಣ್ಣಿನಂತಿರುವ ಈ ನಿನ್ನ ಸ್ತುತಿಯಿಂದ ಒಂದು ಮುತ್ತು ಕೊಡಬಾರದೇ ಈ ನಿನ್ನ ಪತಿರಾಯನ? ಪತಿರಾಯರು ಈ ಕಾಣಿಕೆಯನ್ನು ಕೇಳ್ತಾ ಇದ್ದೀರಾ? ರೀ, ಸಾಕ್ ಸುಮ್ನೆ ರೀ. ಇವತ್ತು ಅಮಾವಾಸ್ಯೆ. ಅಮಾವಾಸ್ಯೆ ಇದ್ದರೆ ಏನಾಯ್ತು ಸೀತಾ? ಅಮಾವಾಸ್ಯೆಯ ಕತ್ತಲಲ್ಲಿ ಚಂದ್ರನ ಬೆಳದಿಂಗಳದಂತೆ ನಕ್ಷತ್ರಗಳ ನರ್ತನೆಯಂತೆ ನೀನು ನಲಿದು ತಣಿಸುವ ಈ ನಿನ್ನ ಪತಿರಾಯನ ಮನವನ್ನು. Thank you.
ಏನಪ್ಪ ಎತ್ತುಗಳನ್ನು ತೆಗೆದುಕೊಂಡು ಬಂದೆಯಾ? ಹೌದಣ್ಣ, ಬರುವಾಗ ಬಾಜಾರದಲ್ಲಿ ಮಾರಾಟಕ್ಕೆ ಇಟ್ಟಿದ್ರು, ತೆಗೆದುಕೊಂಡು ಬಂದೆ. ತಂದದ್ದು ಬಹಳ ಸಂತೋಷವಾಯ್ತಪ್ಪ. ಏಕೆಂದರೆ ಈ ನಿಮ್ಮ ಅತ್ತಿಗೆ ನನ್ನನ್ನು ಬಜಾರಕ್ಕೆ ಕಳಿಸುತ್ತಿದ್ದಳು, ಎತ್ತುಗಳನ್ನು ತೆಗೆದುಕೊಂಡು ಬನ್ನಿ ಎಂದು. ಅಷ್ಟರಲ್ಲಿ ನೀನು ತಂದದ್ದು ಬಹಳ ಸಂತೋಷವಾಯಿತು. ಸೀತಾ, ಎತ್ತುಗಳನ್ನು ತೆಗೆದುಕೊಂಡು ದೇವರ ಕೋಣೆಯಲ್ಲಿಡು. ಆಯ್ತು ರೀ. ಅಂದ ಹಾಗೆ ಕಾಳಿಕರದು ಎತ್ತಿನ ಗಾಡಿಗೆ ಬಣ್ಣ ಹಚ್ಚೋದು ಮುಗಿದಿದ್ರೆ ಬೇಗ ಹೋಗಿ ನೋಡ್ಕೊಂಡು ಬನ್ನಿ. ಎಲ್ಲರೂ ಸೇರಿ ಪೂಜೆ ಮಾಡಿ ಒಟ್ಟಿಗೆ ಊಟ ಮಾಡಿದ್ರಾಯ್ತು. ಅತ್ತಿಗೆ, ಎತ್ತಿನ ಗಾಡಿಗೆ ಬಣ್ಣ ಹಚ್ಚಿ ಬಂಗಾರದಂತೆ ಹೊಳೆಯುವಂತೆ ಮಾಡಿರುವೆ. ಇಬ್ಬರು ಕೂಡಿಕೊಂಡು ನಮ್ಮ ಕಿಲಾರಿ ಹೋರಿಗಳನ್ನು ಹೂಡಿ ನೀವಿಬ್ಬರು ಕುಳಿತು ಹೊರಟರೆ ಜನಪದ ಜೋಡಿ ಶಿಲ್ಪ ಹಾಗೂ ಶಿವರಾಜ್ ಕುಮಾರ್ ಅಂತ ಕಾಣುತ್ತೀವಿ. ಹೌದಣ್ಣ, ಕಾಳಿಂಗನ್ನ ಹೇಳು ಮತ್ತು 100ಕ್ಕೆ 100 ಸತ್ಯ. ಯಾಕಂದ್ರೆ ತೆರೆಯ ಮೇಲೆ ಜನಪದ ಜೋಡಿ ಅಂತ ಖ್ಯಾತಿಯನ್ನು ಗಳಿಸಿದವರು ಅವರು. ಆದರೆ ನಿಜ ಜೀವನದಲ್ಲಿ ಬಂದ ಕಷ್ಟ ನಷ್ಟಗಳನ್ನ ಸಮನಾಗಿ ಸ್ವೀಕರಿಸಿಕೊಂಡು ನಿನ್ನನ್ನೇ ನಂಬಿ ಬಂದ ಈ ನನ್ನ ಅತ್ತಿಗೆ ಬಾಳೆನಲ್ಲಿ ಬಂಗಾರವಾಗಿ ನಿಜ ಜೀವನದಲ್ಲಿ ನೀವಿಬ್ಬರು ಜನಪದ ಜೋಡಿಗಳು ಅಂತ ಖ್ಯಾತಿಯನ್ನು ಗಳಿಸಬೇಕೆಂಬುದೇ ಈ ತಮ್ಮಂದಿರ ಆಶೆಯನ್ನ ನಿಜ ನಿನ್ನಮ್ಮ. ಈ ನಿಮ್ಮ ಅತ್ತಿಗೆ ನನ್ನ ಕೈ ಹಿಡಿದು ಬಂದದ್ದು ಅಷ್ಟೇ ಅಲ್ಲ, ನಮ್ಮ ಮನೆತನದ ಜವಾಬ್ದಾರಿಯನ್ನು ಹೊತ್ತು ನಮ್ಮೆಲ್ಲರ ಲಾಲನೆ ಪಾಲನೆ ಮಾಡಿ ಒಕ್ಕಲ್ಲ ಗಿತ್ತಿಯಾಗಿ ತಲೆಯ ಮೇಲೆ ಬುತ್ತಿಯ ರಕ್ಷೆಯನ್ನು ಹಚ್ಚಿಕೊಂಡು ಬಂದು ನಮ್ಮೆಲ್ಲರನ್ನು ಭೂಮಿ ತಾಯಿ ಮಡಿಲಲ್ಲಿ ಒಟ್ಟುಗೂಡಿಸಿ ಕೈ ತುತ್ತು ಮಾಡಿ ಉಣ್ಣಿ ಬಡಿಸುವಳು ಅಷ್ಟೇ ಅಲ್ಲ, ನಮ್ಮ ಪಾಲಿನ ಸೌಭಾಗ್ಯ ದೇವತೆಯಪ್ಪ, ಸೌಭಾಗ್ಯ ದೇವತೆ. ನಿಜವಲ್ಲ ನಿಮ್ಮ ಮಾತು? ತಂದೆ ತಾಯಿ ಇಲ್ಲದ ತಪ್ಪಲಿ ಮಕ್ಕಳಾದ ನಮಗೆ ತಂದೆ ನೀವು ಆಗಿ ತಾಯಿ ಇವರು ಆಗಿ ಹಸಿರೇ ರೈತನ ಉಸಿರೆಂದು ಹಗಲಿರಳು ದುಡಿದು 25 ಎಕರೆ ಆಸ್ತಿ ಗಳಿಸಿ ಆದರ್ಶ ಸರ್ವಶ್ರೇಷ್ಠ ಪ್ರಶಸ್ತಿಯನ್ನು ಗಳಿಸಿ ಈ ಭೂಮಿ ತಾಯಿಯ ಚೊಚ್ಚಲ ಮಗ ಶಿವರಾಮನೆಂದು ಹೆಸರು ಗಳಿಸಿದ್ರು. ಅಷ್ಟೇ ಸಾಕಣ್ಣ, ನಿನ್ನಂತ ರೈತ ಊರಿಗೊಬ್ಬರಿದ್ದರೆ ಸಾಕಣ್ಣ, 106 ಜನರ ಹೊಟ್ಟೆಗೆ ಅನ್ನ ಹಾಕುವುದರಲ್ಲಿ ಸಂದೇಹವೇ ಇಲ್ಲ. ನೀನು ಹೇಳೋ ಮಾತು ಸತ್ಯ. ಈ ಪ್ರಪಂಚದಲ್ಲಿ ಹೆಣ್ಣು ನಂಬಿ ಕೆಟ್ಟಿರಬಹುದು, ಹೊನ್ನು ನಂಬಿ ಕೆಟ್ಟಿರಬಹುದು, ಆದ್ರೆ ಈ ಮಣ್ಣನ್ನು ನಂಬಿ ಕೆಟ್ಟವರು ಯಾರೂ ಇಲ್ಲ. ನೋಡು, ಬೀಡಿ ತುಂಬಾನೇ ಆಯ್ತು. ಬನ್ನಿ ಎಲ್ಲರೂ ಸೇರಿ ಮೊದಲು ಪೂಜೆ ಮಾಡೋಣ, ಆನಂತರ ಒಟ್ಟಿಗೆ ಊಟ ಮಾಡಿದ್ರಾಗತ್ತೆ. ಅತ್ತಿಗೆ, ಪೂಜೆ ಮಾಡುವುದಕ್ಕಿಂತ ಮುಂಚೆ ಈ ತುಂಬಿದ ಸಂಸಾರ ಆನಂದ ಸಾಗರದಲ್ಲಿ ತೇಲುವಂತೆ ಒಂದು ಹಾಡನ್ನು ಹಾಡಬಾರದೆ ಅತ್ತಿಗೆ? ಹೌದು ಅತ್ತಿಗೆ, ಶ್ರೀಗಂಧದ ಗೊಂಬೆ ಅಂತದ ನೀವು ಶ್ರೀಜೇನಿನಂತೆ ಒಂದು ಹಾಡನ್ನು ಹಾಡಬಾರದೆ? ಆಯ್ತಪ್ಪ, ನಿಮ್ಮೆಲ್ಲರ ಆಸೆಯನ್ನ ನಾನೇಕೆ ನಿರಾಶೆ ಮಾಡಲಿ? ನೀವಿಷ್ಟದಂತೆ ಆಗಲಿ. Good.
ಹಠ ಹಿಡಿದರೆ ಮುರಿಯುವುದು ಎದುರಾಳಿಯ ಘಟ. ನಮಸ್ಕಾರ. ಕರವೇರಿದ ಶರತ್ ರಾಜರಿಗೆ. ಯಾರು ನೀನು? ವಿರಾಟ್ ವಿಷ ಜಂತುಗಳಂತೆ ಕೆಲಸ ಮಾಡಿ ವಿನಾಶ ಬುದ್ಧಿಯನ್ನು ಓಡಿಸಿ ಅಮಾಯಕರ ಬದುಕಿನೊಡನೆ ಪಾಠ ಕಟ್ಟಿಸಿಕೊಂಡು ನಿಮ್ಮಂತ ಕಚ್ಚಡ ನನ್ನ ಮಕ್ಕಳನ್ನು ನಾಶ ಮಾಡಲು ಓಟಿ ಬಂದವರುವನೇ ಈ ವಿರಾಟ್ ರೂಪದ ವಿರಾಟ. ವಿರಾಟ ರೂಪ. ಏ ವಿರಾಟ, ವಾದ್ಯ ಆಗುತ್ತೀಯಾ? ಬೂದಿದರೆ ಬೂದಿ ಆಗುತ್ತೀಯಾ? ಸತ್ತಿಲ್ಲದೆ ಸರಸ ಮಾಡಲು ಬಂದು ಶವವಾಗಿ ಹೋಗಬೇಡ ಈ ಶರತ್ರಾಜನ ಕೈಯಲ್ಲಿ. ನಾನು ಯಾರು ಗೊತ್ತು ತಾನೆ? ಗೊತ್ತಿದೆ, ಗೊತ್ತು. ನಿನ್ನ ಬಗ್ಗೆ ಅಷ್ಟೇ ಅಲ್ಲ, ಇಡೀ ನಿನ್ನ ಖಾನ್ದಾನದ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನಿಮ್ಮಪ್ಪ ಒಬ್ಬ ಕಚಡ ರೌಡಿ, ನಿಮ್ಮಣ್ಣ ಒಬ್ಬ ಗುಂಡ ರಾಜಕಾರಣಿ, ನೀನೊಬ್ಬ ಕೊಂಡು ಹೆಣ್ಣಿನ ಮೇಲೆ ಕಣ್ಣು ಹಾಕುವ ಕಾಮಕನೇ ಎಂದು ನನಗೆ ತುಂಬಾ ಚೆನ್ನಾಗಿ ಕಿರುಬಕತ್ತೆ ನನ್ನ ಮಗನೇ. ನನ್ನ ತಂದೆ ಒಬ್ಬ ರೌಡೆ, ನನ್ನ ಅಣ್ಣ ಒಬ್ಬ ಗುಂಡ, ನಾನೊಬ್ಬ ಕಾಮುಕನನ್ನು ಮೊಳೆಯ ಸಂತೋಷನ ಮಗನೇ. ಮುಗಿತಾ ನಿನ್ನ ಕತೆ. ಎಷ್ಟನ್ನು ತೋರಿಸಿ ನನಗೆ ಭಯಪಡಿಸ್ತೇನೆ ಅವಿವೇಕಿ. ನಾನೇನು ನಿನ್ನ ಹಾಗೆ ಉರಿ ಚಟ್ನಿ ತಿಂದು ಬೆಳೆದವನಲ್ಲ. ಬಂಡ ಭೂಮಿ ಬಗೆದು ಹೊಂಡ ಬೆಳೆ ಬೆಳೆದು ಗಟ್ಟಿ ಜೋಳ ತಿಂದು ಬಲಿಷ್ಠ ರೊಟ್ಟೆ ಬೇಯಿಸುವ ನೇಗಿಲ ಯೋಗಿ ಮಗನೇ. ಹೇಗಿಲ್ಲ ಹೋಗಿ. ಉತ್ತರ ಪ್ರದೇಶದ ಸಿಎಂ ಆದಿತ್ಯನಾಥ್ ಯೋಗಿನೂ ನೋಡಿದ್ದೀನಿ, ಸಿನಿಮಾ ನಟ ಯೋಗಿನೂ ನೋಡಿದ್ದೀನಿ. ಇದು ಯಾವಲೇ ನೇಗಿಲ ಯೋಗಿ? ಅವರೆಲ್ಲ ಹೊಟ್ಟೆಗೆ ಅನ್ನ ಹಾಕುವ ಅನ್ನದಾತರು. ಸುಳ್ಳು ಬೀಜ ಬಿತ್ತಿ ಒಳ್ಳು ರಾಜಕೀಯ ಮಾತು ಹೇಳುವ ಯೋಗಿನೂ ಗೊತ್ತು. ಡಬ್ಬಿಂಗ್ ಮಾಡಿ ಸಿನಿಮಾ ಮಾಡುವ ನಟ ಯೋಗಿನೂ ಗೊತ್ತು. ಬಟ್ ಈ ದೇಶದ ಜನ ಉಸಿರಾಡುತ್ತಿದ್ದಾರೆಂದರೆ ಅದಕ್ಕೆ ಮೂಲಭೂತ ಕಾರಣನೇ ನೇಗಿಲ ಯೋಗಿ. ಅದು ನಿನ್ನಂತವ್ರಿಗೆ ಗೊತ್ತಿಲ್ಲವೆಂದರೆ ನೀನಂತ ತಾಯಿಯ ಗರ್ಭದಿಂದ ಹುಟ್ಟಿರಬೇಕು. ಅತಿಯಾಯಿತು ನಿನ್ನ ಹತ್ತು ಮೀರಿದ ಮಾತು. ನಾನು ಮನಸ್ಸು ಮಾಡಿದರೆ ಹರಿಯುವ ನೀರು, ಬೀಸುವ ಗಾಳಿ ಎಲ್ಲವೂ ಮನಸ್ಸು ಮಾಡಿದರೆ ನಿನ್ನನ್ನು ಸಾಯಿಸಲೇ ಬಿಡುವುದಿಲ್ಲ. ನಿನಗೊಂದು ಮಾತು ಹೇಳ್ತೇನೆ ಕೇಳು. ಇದು ಅಂತೆ ಅಲ್ಲ, ಆನಂದ. ಒಂದಲ್ಲ ಒಂದು ದಿನ ನಿನ್ನ ಪ್ರಾಣಕ್ಕೆ ಡೇಟ್ ಫಿಕ್ಸ್ ಮಾಡಲಿಲ್ಲ, ನನ್ನ ಹೆಸರು ಶರತ್ರಾಜನೇ ಅಲ್ಲ. ಹೋಗಲೇ ಹೋಗು, ನನ್ನ ಪ್ರಾಣಕ್ಕೆ ಡೇಟ್ ಫಿಕ್ಸ್. ಪಿಕ್ಚರ್ ಸ್ಟಾರ್ಟ್ ಹುआ. ಹೋಗಲೇ ಹೋಗು. ನಿಮ್ಮಂತ ಶ್ರೀಮಂತರ ರಾಜಕಾರಣಿಗಳಿಗೆ ಎಷ್ಟಿದೆ ಧೈರ್ಯ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನನ್ನ ಪ್ರಾಣಕ್ಕೆ ಡೇಟ್ ಫಿಕ್ಸ್ ಮಾಡುವ ಮುಂಚೆ ನಿನ್ನ ಪ್ರಾಣವನ್ನು ಪರಲೋಕಕ್ಕೆ ಪಾರ್ಸಲ್ ಮಾಡದಿದ್ದರೆ
ಚಲೋ ಇತ್ತು ಅಲ್ರಿ ನಮ್ಮ ಅಪ್ಪ ಭಾಳ ಬೇಕಾರ್ ಚೋಟದನ್ರಿ ನಾ ಸಾಲಿ ಕಲ್ತೀನಿ ಶಾಯ್ನ ಅದೀನಿ PUC ಒಳಗ ಫಸ್ಟ್ ರ್ಯಾಂಕ್ ಇದೀನಿ ಆದ್ರೂ ನಮ್ಮ ಅಪ್ಪ ತನ ಏ ಮಗನ ನೀ ಸಾಲಿ ಕಲಿತ ಮನೆ ಉದ್ಧಾರ ಮಾಡೋದು ಅಷ್ಟ್ರಾಗ ಐತೆ ಸರಳ ಬೆಂಗಳೂರಿಗೆ ದುಡ್ಯಾಕ ಹೋಗಂತಾನ ಅಲ್ರಿ ಬೆಂಗಳೂರಿಗೆ ದುಡ್ಯಾಕ ಹೋದ್ರೆ ನಮಗೆ ಹೆಣ್ಣು ಯಾರು ಕೊಡ್ಬೇಕ್ರಿ ನಾವು ನೌಕರಿ ಮಾಡೋರಿಗೆ ಹೆಣ್ಣು ಸಿಗೋಲು ಏನು ನಮ್ಮ ಹತ್ತ ದುಡಿಯೋರಿಗೆ ಯಾರು ಹೆಣ್ಣು ಕೊಡ್ತಾರ್ರಿ ಅಲ್ರಿ ಹಿಂಗಾದ್ರೆ ನಮ್ಮ ಅಪ್ಪ ನನಗ ಭಾಷೆಗೆ ಬಿಗಿಸೋದಿಲ್ಲ ಇಲ್ಲೇ ಯಾವ್ದಾರ ಒಂದು ಚಲೋ ಹುಡುಗಿನ ಲವ್ ಮಾಡ ಬೆಂಗಳೂರಿಗೆ ಎತ್ತಾಕೊಂಡು ಕರ್ಕೊಂಡು ಹೋಗಿ 4-5 ಮಕ್ಕಳದಿಂದ ವಾಪಸ್ ನಮ್ಮ ಊರಿಗೆ ಬಂದ್ರೆ ಆಯ್ತು ಓನಾಗ ಕೂಡಿದ ಪ್ರೀತಿ
ಏ ಹುಡುಗರ ಈಕೆ ಪಕ್ಕ ಗಜಮಾಟ ಬಂದಾಳಿ ಹಂಗಾರ ಬಯರ್ ನಿಮ್ಮದ ಇನ್ನ ಮದುವೆ ಆದಾಗ ಅಂದಾಗ ಆಯ್ತು. ಅಯ್ಯಯ್ಯೋ ಮದ್ವೆ ಸುದ್ದಿ ತಗೊಂಡು ನೀವೇನ್ ಮಾಡ್ತೀರಿ? ಮೊದ್ಲು ನನ್ನ ಪುಟ್ಟಿ ಹೊಡೆದೈತಿ, ಮೊದ್ಲು ನನ್ನ ಪುಟ್ಟಿ ಕೊಡಿಸು ಇಲ್ಲಿಂದ ನಡೀರಿ. ಬುಟ್ಟಿ ಬುಟ್ಟಿ ಕೊಡ್ಸೋಣಂತ್ರಿ. ಅಲ್ರಿ ನಿಮ್ಮಂತ ಬ್ಯೂಟಿಫುಲ್ ಹುಡುಗಿ ಬುಟ್ಟಿ ಕೊಡಸಂದ್ರ ಅವನು ಕೊಡಸಲಾಗ ಇರ್ತೀನಿ ನಾನು. ಅಲ್ಲ ನೀನು ಬುಟ್ಟಿ ಹಾಕೋತ್ತೊಳದಾಗ ಏನ್ ಮಾಡ್ಲಿ? ಬಾರದ ಪುಟ್ಟಿ ತಲೆ ಮ್ಯಾಗ ಇಟ್ಕೊಂಡು ಅಷ್ಟದ ಮ್ಯಾಗ ಹೋಗ್ಬೇಕಾದ್ರ ಯಾಕೋ ತಲೆ ಮ್ಯಾಗ ಪುಟ್ಟಿ ಹಿಡ್ಕೊಂಡು ಬಾರಾಗಿ ತಡಿ ಅಂತಂದು ಇಳ್ಸಾಕ್ ಹೋಗಿ ತಳ ಹೊಡೆದು ನನ್ನ ಪುಟ್ಟಿನ ಹೋಗಿತ್ತು. ಅದಂಗ ಕೈ ಜಾರ್ ತೊಳಗಿ ಬಿದ್ದು ಹೊಡಿತವ. ನೀ ಗಚ್ಚ ಹಿಡ್ಕೋತ ನೀನು ಬುಟ್ಟಿ ಇರ್ಲಿ. ನಿನ್ನ ಹೆಸರೇನ? ನನ್ನ ಹೆಸರು ರುಕ್ಮಿಣಿ ಅಂತ. ಹೌದು ಅಂದಾಗ ನಿನ್ನ ಹೆಸರೇನು? ನನ್ನ ಹೆಸರ ರಾಮ್ ಕುಮಾರ್ ಅಂತ. ನೋಡ್ ರುಕ್ಮಿಣಿ, ಈ ತಳವಾದ ಬುಟ್ಟಿ ಮೂಲಿಗೆಟ್ ಹೊಸ ಬುಟ್ಟಿ ತಲಿ ಮ್ಯಾಗೆಟ್ ಕಾಯಿಪಲ್ಲೆ ಮಾರಕ್ ಹೊಂಟಂದ್ರ ನಿನ್ನ ಬುಟ್ಟಿಕ್ಕಿಂತ ನಿನ್ನ ಬುಟ್ಟಿನ ಚಂದ ಕಾಣ್ಬೇಕ. ಅಲ್ಲ ರಾಮು, ಬರೀ ಮಾತೇಳಿ ಇಷ್ಟ ಓಡಿ ಹೋಗ್ತೀವೋ? ಏನಿಲ್ಲ ನಾ ಪುಟ್ಟಿ ಗುಟ್ಟಿ ಕೊಡಿಸಿ ಹೋಗ್ತೀವೋ? ಏ ಕೊಡ್ಸೋಣ ಆದ್ರ ನಂದೊಂದು ಕಂಡೀಷನ್ ಐತೆ. ಏನದು? ನೋಡ್ ರುಕ್ಮಿಣಿ, ನಂದು PUC ಫಸ್ಟ್ ರ್ಯಾಂಕ್. ನಮ್ಮ ಕಾಲೇಜ್ನಾಗ ಮಿನ ಹುಡುಗ್ಯಾರ ಖರೆ ಅವ್ರನ್ನ ಯಾರನ್ನೂ ನಾನು ಅವ್ರ ಮ್ಯಾಗ ಮನಸ್ಸಾಗಿಲ್ಲ. ಬಟ್ ನಿನ್ನ ನೋಡಿದ ಅಂದ ನಿನ್ನ ಮ್ಯಾಗ ನನ್ನ ಮನಸ್ಸು ಬಹಳ ಆಗೈತಿ. ಅದಕ್ಕೆ ನಿನ್ನ ಮನಸ್ಸಿನಾಗ ಏನೈತಿ ಅನ್ನೋದು ನನಗೆ ಈಗ ಹೇಳಿ ಹೋಗ್ಬೇಡ. ಆದ್ರೆ ಏನ್ ಮಾಡ್ಲಿ, ನಂಗೂ ನಿನ್ನ ಮ್ಯಾಲ ಮನಸ್ಸು ಐತಿ. ಆದ್ರೆ ನಮ್ಮಪ್ಪ ಏನದಲ್ಲ, ಅವ್ರ ತಂಗಿ ಮಗು ಕೊಡ್ಬೇಕಂತ ಗಟ್ಟಾಗಿ ಹಿಡ್ಕೊಂಡ್ಬಿಟ್ಟಾನ. ಯಾವ ನಿಮ್ಮಪ್ಪ ಕರ್ಕೊಂಡ ಬಾಯಿಲೆ ಆಯಾಗ ಮಣಕೈ ತುರಿಕ ಡೊಬ್ಬಣೆ ಅಂತ ಇದ್ದಾನ. ಗಟ್ಟಿ ಹಿಡ್ದ ನಿಮ್ಮ ಅಪ್ಪನ ಮನಸ್ಸು ದಾಟಿ ಈ ರಾಮಕುಮಾರ್ನ ಕೈ ಹಿಡ್ದು ಬಂದಂದ್ರ ನಿನ್ನ ಮಹಾರಾಣ್ಯಾಗ ನೋಡ್ಕೋತೇನ. ನೋಡ್ ನಾವು ಪ್ರೀತಿ ಹುಟ್ಟಂದ್ರ ಹಂಗ ಹುಟ್ಟಂಗಿಲ್ಲ. ನನಗೊಂದ್ ಸ್ವಲ್ಪ ಅದ್ರಾಗ ಟೈಮ್ ಕೊಡು, ನೋಡಿ ಪ್ರೀತಿ ಮಾಡ್ತೀನಂತ. ನಾ ಏನೋ ಬಂದು ಬಾಳ ತತ್ತಿ ಹೋಗ್ಬಿಡ್ತೀನಿ ತಾಟ. ಏ ಬಂಗಾರು ಹೋಗ್ಬೇಡ. ಅಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಸ್ಟೇಜಿಗೆ ಬಂದಿ. ಈ ಪ್ರೀತಿ ಕಾಣಿಕೆ ಕೊಟ್ಟು ಹೋಗಲ್ಲ. ಅಯ್ಯಯ್ಯೋ, ಅದಕ್ಕೆ ಚಿಂತೆ ಮಾಡ್ತೀವಿ. ಮತ್ತೆ ಕಡ ಮಾಡ್ತಿದ್ದ ಹುಡುಕ್ನೆ ಹೊಡಿ ಹೋಗ್ಬಾರ್ದ.
ನಿಜ ಹೇಳೋ ಹತ್ತೇನ ಗೆಳತಿ ಕೊಟ್ಟ ಕೇಳ ಗೆಳತಿ ಜೀವನ
ಹುಡುಗಿ ಒಂದ ತಗೊಂಡು ನೋಡ ನಿಂದ್ರ ಒಳಗ ನಂದು ಹಿಡಸಂಗ ಇಲ್ಲ ಆಗಲು ಮಾಡಿ ಇಟ್ಕೋಬೇಕಾಗತ್ತ ಓಯ್ ಏನದ ಆಗ್ಲ ಮಾಡಿ ಇಟ್ಕೊಳ್ಳೋದ ಬಾಯಿನ ಬಾಯಿ ಜವಾರಿ ಬಾಳೆಹಣ್ಣು ಆದ್ರ ಸ್ವಲ್ಪ ಸಣ್ಣ ಇರ್ತಾವ ಒಳಗೆ ಹೋದ್ರ ಹೋಗ್ಬೋದ ಇನ್ನು ನನ್ನ ಕರಿ ಬಾಳೆಹಣ್ಣು ಏನೈತ್ಲ ಒಳಗೆ ಹೋಗೋದು ಸ್ವಲ್ಪ ತರಾಸ ಅನಿಸ್ತೈತಿ ನನಗೆ ನೋಡ್ ದೋಸ್ತ ಅದು ನಿನ್ ಎಂತ ಬಾಳೆಹಣ್ಣರು ಇರ್ಲಿ ಅದು ಎಂತ ಇಷ್ಟು ದಪ್ಪ ಬಾಳೆಹಣ್ಣು ಇರ್ಲಿ ಅದನ್ನ ಹಿಚ್ಚಿಗೆ ಮುದ್ದಡಿ ಮಾಡಿ ಇಟ್ಕೊಳ್ಳೋದ ಆ ನಿನ್ನ ಕರಿ ಬಾಳಿಕೈ ಏನೈತಲ್ಲ ಇಟ್ಕೊಳ್ಳೋದು ನನ್ನ ಕೈಯಾಗ ಐತಿ ನೀ ಏನೋ ಚಿಂತೆ ಮಾಡಕ್ ಹೋಗಿ ಇನ್ನೊಂದು ಜಾಸ್ತಿ ರೇನ್ರಿ ಅಲ್ಲ ಹುಡುಗಿ ತುಬಾ ಇದನ್ನ ಅಲ್ಲ ಇದು ನಮ್ಮ ದೇಶದಿಂದ ತರಿಸಿದ ಬಾಳೆಹಣ್ಣು ಅಲ್ಲದ ಇದು ಬೇರೆ ದೇಶದಿಂದ ತರಿಸಿದ ಬಾಳೆಹಣ್ಣು ಐತೆ ತುಬಾ ಇದನ್ನ ಒಂದು ತಿಂದರೆ ನೋಡ್ಲ ಏನು ನಿಂದು ಬಾಳೆಕಾಯ ಅಂದ್ರೆ ಏನದು ನನ್ನ ಅಲ್ಲ ಹುಡುಗಿ ಇದನ್ನ ಹೊಲದಾಗಿನ ಬೆಳೆದ ಬಾಳೆಹಣ್ಣು ಐತೆ ತುಬಾ ಇದನ್ನ ಮ್ಯಾಲಿನ ಸೊಪ್ಪಿ ತೆಗಿ ಬಾಯಾಗ ಇಟ್ಕೊಂಡು ನೋಡ್ಲ ಎಷ್ಟು ರುಚಿ ಆತೈತೆ ಅಂತ ತುಬಾ ಇದನ್ನ ತಿಂದು ನೋಡ ದೋಸ್ತ ಅದ್ನ ಹುಲಿಗೆ ಅವನ ತಂಗಿದೀನಿ ಹೆಚ್ಚು ಕಮ್ಮಿ ಏನ್ರ ಅಂದ್ರಿ ಅಲ್ಲೇ ಹಳ್ಳಿಟ್ಟು ಶಿಳ್ ಹೊಡಿತ ದೋಸ್ತ ಇದೇ ಅಂತ ಬಾಳಿಕಾಯಿ ನಿಂದು ಅಂತೀನಿ ಯಾಕ ಹುಡುಗಿ ಕರಿ ಬಾಳೆಹಣ್ಣು ನೋಡಿ ನಿನಗೆ ಜ್ವರನ ಬರಕತ್ತೋನ ತಗೋಲ್ಲ ಸ್ವಲ್ಪ ತೊಂದರೆ ನೋಡ್ಲಾ ಅಯ್ಯಯ್ಯೋ ನಿಂದೇನೋ ದೊಡ್ಡ ಬಾಳಿಕಾಯಿ ನೋಡು ಇಂಥ ಬಾಳಿಕಾಯಿ ಏನದವಲ್ಲ ಎಲ್ಲ ನೋಡಿ ಬಿಟ್ಟಿದ್ದೀನಿ ಹೌದು ನಿನ್ನ ಬಾಳಿಕಾಯಿ ನೋಡಕ್ ನನಗೆ ಯಾಕೆ ಥಂಡಿ ಜ್ವರ ಬರಬೇಕು ತಗೋ ನಿನ್ನ ಬಾಳಿಕಾಯಲ್ಲಿ ಇಟ್ಕೋ ನಾನು ಬಂದು ಭಾಳ ಹೊತ್ತು ಹೋಗ್ಬಿಡ್ತೀನಿ ತಾಟ ಅಂದ್ರ ಹುಡುಗಿ ಇಷ್ಟೊತ್ತಕ ನಾನು ವ್ಯಾಪಾರಲ್ಲ ಹದಿಗೆಡ್ಸಿ ಮತ್ತೆ ಬಾಳೆಹಣ್ಣು ಹುಡುಗರು ಮಾಡೋ ಮನಸ್ಸು ಕೆಡಿಸಿ ಹಂಗ ಹೋಗ್ತಲ್ಲ ಇದಾಗ ಯಾಪನೆ ಒಂದು ಹೋಗೋದು ಹೋಗಲ್ಲ ಯಾರು ತಡಿ ದೋಸ್ತ ಹೋಗಿಕ್ಕಿನ ಮುಂಚೆ ನಮ್ಮ ಡೈಲಾಗ್ ನಾವು ಮಿಸ್ ಮಾಡಂಗಿಲ್ಲ ಯಾರು ಇದ್ರಪ್ಪ ನಮ್ಮ RCB ಫ್ಯಾನ್ಸ್ ಇಷ್ಟನ RCB ಹುಡುಗರ್ರೆ ಇತ್ತಾಗೆಲ್ಲ ಇಲ್ಲ ಇತ್ತಾಗೆಲ್ಲ ಮುಕ್ಕೊಂದಿಲ್ಲ ಇತ್ತಾಗಿಲ್ಲ ಈ ಕಡೆ ಅಕ್ಕ ಕೈ ಮಾಡಿ ತೋರ್ಸವಲ್ರ ಇವರೆಲ್ಲ ಅಂಕಲ ಮಕ್ಕಳದ್ರ ಅಂತ ಸೋತ್ರು RCB ಗೆದ್ರು RCB ಜೈ RCB ಅಂಕಲ
ನಡಿ